ನೋಡು ಎಲ್ಲೈತೆ ನೋಡು ಅಲ್ಲೈತೆ ನೋಡು. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕವನ ಎಲ್ದ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೇನಪ್ಪ ಇದು ತೋರಿಸ್ತಾ ಇರೋದು ಅಂದರೆ ದಂಟಿನ ಸೊಪ್ಪು. ಇದು ತುಂಬ ದಿವಸದಿಂದ ಹಾಕಬೇಕು ಅಂತ ಬೀಜ ತಂದಿಟ್ಕೊಂಡು ಹಾಕೋಕ್ಕೆ ಆಗಿರಲಿಲ್ಲ. ಈ ಬಿನ್ನಲ್ಲಿ ತುಂಬ ಯಾವಾಗಲೂ ಕಿಚನ್ ವೇಸ್ಟ್ ಹಾಕಿ ಗೊಬ್ಬರ ರೆಡಿ ಮಾಡ್ಕೊತಾ ಇದ್ದೆ. ಈ ಸಲ ಗೊಬ್ಬರ ಇನ್ನೇನು ಆಗೋಕ್ಕೆ ಬಂದಿತ್ತು, ಇನ್ನೊಂದು ಸ್ವಲ್ಪ ಆಗೋದಿತ್ತು ಅಷ್ಟೇ. ಅದ್ರ ಜೊತೆಗೆ ಚೆನ್ನಾಗಿ ಮಣ್ಣು ಮಿಕ್ಸ್ ಮಾಡಿ ಒಂದೆರಡು ದಿನ ಹಾಗೆ ಬಿಟ್ಟಿದ್ದೆ. ಆಮೇಲೆ ಸುಮ್ಮನೆ ಇದು ಏನಕ್ಕೆ ಬಿಡಲಿ, ಏನೋ ಇದಕ್ಕಿಂತ ಬೇರೆ ಏನಾದ್ರು ಗಿಡಗಳು ಹಾಕೋಕ್ಕೂ ಅಷ್ಟು ಯಾವುದೂ ಇರಲಿಲ್ಲ. ಸದ್ಯಕ್ಕೆ ಸೊಪ್ಪಿನ ಬೀಜ ಇದೆಯಲ್ಲ, ತುಂಬ ದಿನ ನೋಡೋಣ ಉಪ್ಪುತ್ತ ಟ್ರೈ ಮಾಡೋಣ ಅಂತ ಹಾಕ್ತೆ. ನೋಡಿದ್ರೆ ತುಂಬ ಚೆನ್ನಾಗಿ ಬಂದಿದೆ. ಹಸ್ಬೆಂಡ್ ಇಷ್ಟೊಂದು ದಟ್ಟಕ್ಕೆ ಹಾಕೋದು ಅಂತ ಅಂತಿದ್ರು, ಸ್ವಲ್ಪ ಕಮ್ಮಿ ಹಾಕಬೇಕಿತ್ತು ಅಂತ. ಆದರೆ ನಾನು ಇದನ್ನು ಸ್ವಲ್ಪ ಬೆಳೆದಿದ್ದು ಕಿತ್ಕೊಂಡ್ಬಿಟ್ಟು ನೆಕ್ಸ್ಟು ಲಾಸ್ಟಲ್ಲಿ ತೆಳ್ಳಗೆ ಒಂದೊಂದು ಕಡ್ಡಿ ಬಿಟ್ಬಿಟ್ಟು ಅರ್ಧಕ್ಕೆ ಕಟ್ ಮಾಡ್ಕೊಂಡು ಮತ್ತೆ ಸಿಗುತ್ತೆ ಅಂತ ಅಂದ್ಕೊಂಡು ಬಿಟ್ಟಿದ್ದೀನಿ. ನೋಡಿ ಸಾಕು ಬಂದಿದೆ. ಅದು ಮುಟ್ಟೋಕ್ಕೆ ಒಂದು ಖುಷಿ ಆಗ್ತಿತ್ತು. ಬೆಳೀತಾ ಇದೆ ದಿನ. ಇದು ಒಂದು ಸಲ ಹಾರ್ವೆಸ್ಟ್ ಮಾಡಿದ್ಮೇಲೆ ಈ ಥರ ಇದೆ. ಒಂದು 15 ಡೇಸ್ಗೆ 2 ಸಲ 3 ಸಲ ಸಾಂಬಾರು ಮಾಡ್ಬೋದು, ಅಷ್ಟು ಬರ್ತಿತ್ತು. 1.5 ತಿಂಗಳಾಯಿತು ಈ ಸೊಪ್ಪು. ವಾರಕ್ಕೊಂದು ಸಲನಾದರೂ ಸೊಪ್ಪಿಂದ ಏನಾದರೂ ಮಾಡ್ತಾನೇ ಇದ್ದೀನಿ, ಇನ್ನೂ ಖಾಲಿ ಆಗ್ತಾನೇ ಇಲ್ಲ. ಇವಾಗ ಒಂದು ಸಲ ಅರ್ಧಕ್ಕೆ ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಕೆಲವೊಂದು ಕಡ್ಡಿನ. ಇನ್ನು ಕೆಲವೊಂದು ಇನ್ನೂ ಚಿಕ್ಕದಿದೆ. ನಾನು ಒಂದೇ ಸಲ ಉಟ್ಟು ಬರಲಿಲ್ಲ. ಅದು ಏನಕ್ಕಪ್ಪ ಅಂದರೆ ತುಂಬ ಸೀಡ್ಸ್ ಜಾಸ್ತಿ ಇತ್ತಲ್ಲ, ಕೆಲವೊಂದು ನಿಧಾನಕ್ಕೆ ಹುಟ್ಟೋ ಅಂಥದ್ದು ಇತ್ತು. ಹಾಗಾಗಿ ಸ್ವಲ್ಪ ಲೇಟಾಗಿ ಹುಟ್ಟಿರೋದೆಲ್ಲ ಇವಾಗ ಬೆಳೀತಾ ಇದೆ. ಫಸ್ಟ್ ಹುಟ್ಟಿರೋದೆಲ್ಲ ಚೆನ್ನಾಗಿ ಬೇಗ ಬೆಳೆದಿದೆ. ಗೊಬ್ಬರ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬೆಳೀತಾ ಇದೆ ಅಂದ್ಕೊಳ್ತೀನಿ. ಒಂದು ಸಲ ಮಾತ್ರ ಏನೋ ಇದು ಏನಪ್ಪ ಅದು ಅಂದರೆ ಗ್ರಾಸ್ ಹಪ್ಪರು ಸ್ವಲ್ಪ ಎಲೆನೆಲ್ಲ ತಿಂತಿತ್ತು. ಆಮೇಲೆ ಏನೋ ತಿಂತಾ ಇದೆಯಲ್ಲ ಅಂತ ಎಲ್ಲ ನೋಡಿದೆ, ಏನೂ ಕಾಣಿಸ್ಲಿಲ್ಲ. ಗ್ರಾಸ್ ಹಪ್ಪರ್ ಇತ್ತು, ಮೇ ಬಿ ಅದೇ ತಿಂದಿದೆ ಅಂತ ಗೊತ್ತಾಯಿತು. ಆಮೇಲಿಂದ ಮತ್ತೆ ಏನು ತಿಂತಿಲ್ಲ. ಈಗ ಲಾಸ್ಟ್ ಹಾರ್ವೆಸ್ಟ್ ಮಾಡಿರೋದು. ಇದಾದಮೇಲೆ ಇನ್ನೊಂದು ಸಲ ಮಾಡ್ಕೊಂಡಿದ್ದೀನಿ, ಅದನ್ನೇನು ವೀಡಿಯೋ ಮಾಡ್ಕೊಂಡಿಲ್ಲ. ಸೊಪ್ಪಿನ ಸಾಂಬಾರಂತೂ ತುಂಬ ಟೇಸ್ಟಾಗಿ ಬರುತ್ತೆ. ಹೊರಗಡೆ ತಂದಿದ್ದಕ್ಕಿಂತ ಮನೇಲಿ ಬೆಳೆದಿರೋದಲ್ವ, ತುಂಬ ಆರ್ಗ್ಯಾನಿಕ್ಕಾಗಿ ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಅದು ಫ್ರೆಶ್ಶಾಗಿ ಕಿತ್ತು ಮಾಡಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ನಾನು ಎಷ್ಟೋ ದಿನ ಬೆಳಗ್ಗೆ ಕಿತ್ಕೊಂಡೋಗಿ ಬೆಳಗ್ಗೆನೇ ಸಾಂಬಾರು ಮಾಡಿದ್ದೀನಿ. ಇಲ್ಲ ಟೈಮ್ ಆಗುತ್ತೆ ಅನ್ನೋ ಅಂಥ ದಿನ ಹಿಂದಿನ ದಿನ ಈವ್ನಿಂಗ್ ಕಿತ್ತಿಟ್ಟು ಬೇರೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿಬಿಟ್ಟು ಹಾಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಬೌಲಲ್ಲಿ ಅದರೊಳಗಡೆ ಹಾಗೆ ಇಡ್ತಿದ್ದೆ. ಏನದು ಮಗನೆ? ಎಂಥ ಸೊಪ್ಪು? ಎಲ್ಲಿತ್ತು? ಯಾರು ಬೆಳೆಸಿದ್ದು? ನೀನು? ಅವನು ಯಾವ ಸೀಡ್ಸ್ ಯಾವ ಥರ ಪ್ಲ್ಯಾಂಟ್ ಬರುತ್ತೆ ಅಂತ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಅವನಿಗೆ ಯಾವ್ದಾದ್ರು ಸೀಡ್ಸ್ ಸಿಗಲಿ ನಾನು ಹಾಕ್ತೀನಿ. ಎಲ್ಲಾದರೂ ಹೋಗಿರ್ತಾವಲ್ಲಾರು ಆಗಲಿ ಒಂದು ಮರದಲ್ಲಿ ಒಂದು ಏನಾದರೂ ಕಾಯಿಗಳೇನಾದ್ರು ಕಾಣಿಸ್ತು ಅಂದರೆ ಅದನ್ನು ತರಬೇಕು, ಹಾಕಿ ಪಾಟಲ್ಲಿ ಬೆಳೆಸಬೇಕು. ಈ ಥರ ಕ್ಯೂರಿಯಾಸಿಟಿ ಅವನಿಗೆ, ಯಾವ ಥರ ಗಿಡ ಬೆಳೆಯುತ್ತೆ ಅಂದ್ಬಿಟ್ಟು. ಹಾಗಾಗಿ ವಾಟರ್ ಮಿಲನ್ದು ಹಲಸಿನಣ್ಣು ತಿಂದಾಗ ಹಲಸಿನಣ್ಣು ಬೀಜ ಎಲ್ಲ ಹಾಕಿದ್ದಾನೆ. ಹಲಸಿನಣ್ಣು ಬೀಜ ಹಾಕಿರೋದು ಚೆನ್ನಾಗಿ ಗ್ರೋತ್ ಆಗಿದೆ, ಜರ್ಮಿನೇಟ್ ಆಗಿ. ಇದೂ ಅಷ್ಟೇ ಆಗಿತ್ತು. ಕಲ್ಲಂಗಡಿ ಹಣ್ಣಿನ ಗಿಡ ಅದು ಈ ಟೈಮಲ್ಲಿ ಬರಲ್ಲ ಅಂತ ನಾನೇ ತೆಗ್ದು ಹಾಕಿದೆ. ಇವಾಗ ನೋಡಿ ಮೊಸೊಪ್ಪಿಗೆ ಬೇಳೆ, ಈರುಳ್ಳಿ, ಟೊಮೊಟೊ ಮತ್ತು ಸೊಪ್ಪು ವಾಶ್ ಮಾಡಿ ಕಟ್ ಮಾಡ್ಕೊಂಡಿರೋದು ಇಷ್ಟು ಕೂಗಿಸ್ಕೊತೀನಿ. ಟೊಮೊಟೊ ಮತ್ತು ಆನಿಯನ್ನ ಸ್ವಲ್ಪ ದಪ್ಪಗೆ ಹಾಕಿರ್ತೀನಿ, ರುಬ್ಕೊಳಕ್ಕೆ ತಕ್ಕಂತೀನಿ. ಅದನ್ನೇ ಸ್ವಲ್ಪ ರುಚಿಗೆ ಉಪ್ಪು ಸೇರಿಸಿ, ನೀರು ಸೇರಿಸಿ 1ರಿಂದ 2 ವಿಷಲ್ ಬಂದರೆ ಸಾಕು. ತುಂಬ ಚೆನ್ನಾಗಿ ಬೆಂದಿರುತ್ತೆ. ಕೆಲವೊಂದು ನೀರಿಗೆ ಬೇಯಲ್ಲ, ಅದಕ್ಕೆ 3 ವಿಷಲ್ ಬಂದರೆ ಸಾಕು. ನಾನು 2 ವಿಷಲ್ ಕೂಗ್ತಿದ್ದು ಎಲ್ಲ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೆಂದಿದೆ. ಇವಾಗ ತಿಂಡಿಗೆ ನಾನು ಇವತ್ತು ಉಪ್ಪಿಟ್ಟು ರೆಡಿ ಮಾಡ್ಕೊತಿದ್ದೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಟಿಫನ್ಗೆ ರೆಡಿ ಮಾಡ್ತಿರೋ ಅಂಥದ್ದು. ಈಗ ಸಾಂಬಾರಿಗೆ
ರುಬ್ಕೊಳೋಕ್ಕೆ ನಾನು ಹೇಳಿದ್ನಲ್ಲ ಟೊಮೊಟೊನೋ ಈರುಳ್ಳಿನೋ ದಪ್ಪಗೆ ಕಟ್ ಮಾಡಿ ಹಾಕಿರ್ತೀನಿ ರುಬ್ಕೊತೀನಿ ಅಂತ. ಅದು ಮತ್ತು ತೆಂಗಿನಕಾಯಿ, ಸ್ವಲ್ಪ ಖಾರದ ಪುಡಿ, ಸಾಂಬಾರು ಪುಡಿ ಮೀನ್ಸ್ ಧನಿಯಾ ಪುಡಿ. ಕೆಲವರು ಮೆಣಸಿನ್ಕಾಯಲ್ಲಿ ಸಾಂಬಾರು ಪುಡಿ ಮಾಡ್ಕೊತಾರೆ, ನಾವು ಧನಿಯಾ ಪುಡಿ ಸಾಂಬಾರು ಪುಡಿ ಮಾಡ್ಕೊತೀವಿ. ಈಗ ಪೇಸ್ಟ್ ಇಟ್ಕೊಂಡಿರೋದನ್ನ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗಲಿ ಅಂತ ಇದು ಮಾಡಿಕೊಂಡೆ. ನೋಡಿ ಇವಾಗ ಖಾರ ರುಬ್ಕೊಂಡಿದ್ದು ಹಾಕಿ ಒಂದು ಕುದಿಸ್ಕೊಂಡ್ರೆ ರೆಡಿ ಆಯಿತು. ಇವತ್ತು ವೈಟ್ ರೈಸೇ ಮಾಡಿದ್ದೆ, ಬೈಲ್ ರೈಸ್ ಮಾಡಿರಲಿಲ್ಲ. ಇದು ಒಂದು ಸಾಟರ್ಡೆಲಾಗಿರುತ್ತೆ. ಉಪ್ಪಿಟ್ಟು ಮತ್ತು ಸಾಂಬಾರು, ಹಾಗೆ ನೆಲ್ಲಿಕಾಯಿ ಜ್ಯೂಸನ್ನ ರೆಡಿ ಮಾಡಿದ್ದೀನಿ. ಆಮ್ಲ ಜ್ಯೂಸನ್ನ ಕುಡಿಬೇಕು. ನನ್ನ ಮಗನೂ ಇದ್ದ, ಅವನು ಕುಡಿತಾ ಇದ್ದಾನೆ. ಇದು ಒಂದು ಬ್ಲೌಸ್ ಕಸ್ಟಮರು ಸ್ಟಿಚ್ ಮಾಡಿದ್ದೆ. ಸ್ಯಾರಿ ಬ್ಲೌಸ್ ಅವರೇ ಕೊಟ್ಟಿದ್ದರು, ನಾನು ಸ್ಟಿಚ್ ಮಾಡಿದ್ದೀನಿ. ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ. ಇದು ಸ್ಟಿಚ್ ಮಾಡಿಕೊಂಡು ಇನ್ನೂ ಒಂದು ಅವ್ರದ್ದೇನೆ ಸ್ಟಿಚಿಂಗ್ದಿತ್ತು. ಸ್ಯಾರಿಲಿ ಡ್ರೆಸ್ ಮಾಡಿಸ್ಕೊಂಡ್ರು. ಡ್ರೆಸ್ ಅಂದರೆ ಅಂಬ್ರೆಲಾ ಗೌನು ತುಂಬ ಚೆನ್ನಾಗಿ ಬಂದಿದೆ. ಅದು ಇಲ್ಲಿ ನೋಡೋಕ್ಕಿಂತ ಅವರು ಹಾಕ್ಕೊಂಡೋಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದು ನಾನು ಸುಮ್ಮನೆ ಒಂದು ವೀಡಿಯೋ ಕ್ಲಿಪ್ ತೊಗೊಂಡಿದ್ದೆ, ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಾನು KR ಫ್ಯಾಷನ್ ಅಂತ ಒಂದು ಪೇಜ್ ಇದೆಯಲ್ಲ, ಅದಕ್ಕೆ ಹಾಕೋಕ್ಕೋಸ್ಕರ ವೀಡಿಯೋ ಫೋಟೋಸ್ ತೊಗೊತೀನಲ್ಲ, ಅಲ್ಲಿ ಶೇರ್ ಮಾಡೋಕ್ಕೆ ಅದನ್ನೇ ಇಲ್ಲಿ ಶೇರ್ ಮಾಡಿದ್ದೀನಿ. ಇದು ನೆಕ್ಸ್ಟ್ ಸಂಡೇಲಾಗಿರುತ್ತೆ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನನ್ನ ರೂಟೀನ್ ಯಾವ ಥರ ಇರುತ್ತೆ ಅಂತ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಸಂಡೇ ಅಂದರೆ ಸ್ವಲ್ಪ ಲೇಸಿಯಾಗಿದೆ ಅಂತೀನಿ ಲೇಟಾಗಿ, ಹಾಗಾಗಿ ಸ್ವಲ್ಪ ಲೇಸಿಯಾಗಿ ಆಗ್ತವೆ ಕೆಲಸ. ಆದರೆ ನನ್ನ ಹೆಲ್ತಿಗೆ ಏನು ಬೇಕೋ ಅದನ್ನಂತೂ ಲೇಸಿ ಮಾಡ್ಕೊಳಲ್ಲ. ಹಾಗೆ ಯೋಗ ಎಲ್ಲ ಮಾಡ್ಕೊಳ್ಳೋಣ ಅಂತ ಬೇಗ ಫ್ರೆಶ್ ಅಪ್ ಆಗ್ತಾಯಿದ್ದೀನಿ. ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಫೇಸ್ ಕೇರ್ ಮಾಡಿಕೊಂಡು ಆಮೇಲೆ ಯೋಗ ಮಾಡೋಕ್ಕೆ ಹೋಗ್ತೀನಿ. ಇದ್ದ ತಕ್ಷಣವೇ ಸಡನ್ನಾಗಿ ಹೋಗಿ ಮಾಡೋಕ್ಕಾಗಲ್ಲ. ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಫೇಸ್ ಕೇರ್ ಎಲ್ಲ ಮಾಡಿಕೊಂಡು ಆಮೇಲೆ ಯೋಗ ಮಾಡ್ಕೊತೀನಿ. ಯೋಗ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಏನಾದರೂ ಬಿಸಿನೀರು ಇಲ್ಲ ಜ್ಯೂಸ್ ಮಾಡೋಕ್ಕಾದರೆ ಆಮ್ಲ ಜ್ಯೂಸನ್ನ ಬೇಗ ಮಾಡಿಕೊಟ್ಬಿಡ್ತೀನಿ. ಇವತ್ತು ಆಮ್ಲ ಖಾಲಿ ಆಗಿದ್ದು ಅಂದ್ಬಿಟ್ಟು ನೆಲ್ಲಿಕಾಯಿ ನೆಕ್ಸ್ಟ್ ತಂದುಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಿಸಿನೀರು ಮಾತ್ರ ಕಾಸ್ಕೊಂಡು ಕುಡಿದೆ. ಯೋಗ ಮಾಡೋದ್ರಿಂದ ನನ್ನ ಹೆಲ್ತ್ ಅಂತೂ ತುಂಬ ಚೆನ್ನಾಗಾಗ್ತಿದೆ. ಮುಂಚೆ ಹೆಲ್ತ್ ಇಶ್ಯೂಸ್ ತುಂಬಾ ಇತ್ತು, ಇವಾಗಂತೂ ಎಷ್ಟೋ ಕಮ್ಮಿ ಆಗ್ತಿದೆ. ಹಾಗಾಗಿ ನನ್ನದಿದು ಡೈಲಿ ರೋಟೀನ್ ಆಗಿರುತ್ತೆ. ಒಂದು ದಿವಸ ಕೂಡ ಮಿಸ್ ಮಾಡೋಕ್ಕೋಗಲ್ಲ. ಸಂಡೇ ಆಗಿರೋದ್ರಿಂದ ಇವತ್ತು ಟಿಫನ್ ಏನಾದರೂ ಈಸಿಯಾಗಿ ಆಗೋವಂಥದ್ದು ಮಾಡ್ಕೊಬೇಕು. ಹೊಟ್ಟೆ ಹಸ್ತಿರುತ್ತೆ, ಮಗ ಕೂಡ ಎತ್ತಿದ್ದಾನೆ. ಎಲ್ರಿಗೂ ಬೇಕಾದ ತಿಂಡಿ ಬೇಕಾಗಿರುತ್ತೆ. ಸಂಡೇ ಎಲ್ಲರೂ ಒಂದೇ ಟೈಮಿಗೆ ಎದ್ದೇಳ್ತೀವಿ ಲೇಟಾಗಿ ಎದ್ದೇಳೋದ್ರಿಂದ. ಹಾಗಾಗಿ ಈಸಿಯಾಗಿ ಏನಾಗುತ್ತೆ ಅದನ್ನು ಕುಕ್ ಮಾಡ್ಕೊಳ್ಳೋಣ ಅಂತ ಒಂದು ಕಪ್ ಬಿಸಿನೀರು ಹಾಕ್ಕೊಂಡು ಹೋಗಿ ಕುತ್ಕೊಂಡೆ. ಅಷ್ಟರಲ್ಲಿ ನನ್ನ ಮಗನೂ ಎದ್ದ. ಸ್ವಲ್ಪ ಫೇಸ್ ಎಕ್ಸಸೈಸ್ ಮಾಡಿರಲಿಲ್ಲ, ಬಿಸಿನೀರು ಕುಡಿದ್ಬಿಟ್ಟೆ ಮಾಡ್ಕೊತಾ ಇದ್ದೀನಿ. ಇವಾಗಂತೂ ಫೇಸ್ ಸ್ವಲ್ಪ ದಪ್ಪನೇ ಅನ್ನೋ ಥರ ಕಾಣಿಸುತ್ತೆ. ವಿಡಿಯೋದಲ್ಲಿ ನೀವೇ ಗಮನಿಸಿರ್ಬೋದು, ಸ್ವಲ್ಪ ದಪ್ಪ ಕಾಣಿಸುತ್ತೆ ಫೇಸ್ ಕೂಡ. ಬಾಡಿಗಿಂತ ಫೇಸ್ ಜಾಸ್ತಿ ದಪ್ಪ ಆಗಿದ್ದೀನಿ. ಹಾಗಾಗಿ ಸ್ವಲ್ಪ ಫೇಸ್ಗೆಲ್ಲ ಸ್ವಲ್ಪ ಎಕ್ಸಸೈಸ್ ಮಾಡ್ಕೊತೀನಿ. ಸ್ಕಿನ್ನು ಫೇಸ್ದು ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ಎಕ್ಸಸೈಸ್ ಮಾಡೋದ್ರಿಂದ. ಬ್ಲಡ್ ಸರ್ಕ್ಯುಲೇಟ್ ಎಲ್ಲ ಚೆನ್ನಾಗಾಗುತ್ತಲ್ಲ, ಹಾಗಾಗಿ ನಾನು ಫೇಸ್ ಎಕ್ಸಸೈಸ್ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮೆಂತ್ಯ ಮುದ್ದೆ ಮಾಡ್ಕೊಳ್ಳೋಣ. ಇವತ್ತು ಬೇಗ ಆಗಿಬಿಡುತ್ತೆ ಟಿಫನ್ಗೆ ಅಂತ. ಮೆಂತ್ಯ ಮುದ್ದೆ ರೆಸಿಪಿ ಯಾರಿಗಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ. ಮೆಂತ್ಯ ಹಿಟ್ಟು ನಾವು ಯಾವ ಥರ ರೆಡಿ ಮಾಡ್ತೀನಿ ಅಂತ ಕೂಡ ಶೇರ್ ಮಾಡಿ, ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಯಾರಿಗಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ. ಇದು ವೆಯ್ಟ್ ಲಾಸ್ಗೆ ಹೆಲ್ತಿಗಂತೂ ತುಂಬ ಬೆನಿಫಿಟ್ಟು. ಮಾರ್ನಿಂಗ್ ಇದನ್ನು ತಿನ್ನೋದ್ರಿಂದ ತುಂಬ ಹೆಲ್ತ್ ಚೆನ್ನಾಗಿರುತ್ತೆ. ನನ್ನ ಮಗ ಅಂತೂ ತುಂಬ ಇಷ್ಟಪಟ್ಟು ತಿಂತಾನೆ, ಹಾಗಾಗಿ ನಾನು ಇದನ್ನು ಬ್ರೇಕ್ಫಾಸ್ಟಿಗೆ ಮಾಡೋದು. ಮ್ಯಾಂಗೋನು ಸ್ವಲ್ಪ ಊರಿಂದ ತಂದಿದ್ದಿತ್ತು ಲಾಸ್ಟು, ಅದೆಲ್ಲ ಖಾಲಿ ಆಗಲಿ ಅಂದ್ಬಿಟ್ಟು ಅದನ್ನು ಕಟ್ ಮಾಡಿದ್ದೆ ಒಂದು 12 ಹಂಗೆ ಊಟಕ್ಕೆ ಮುಂಚೆ. ಅಷ್ಟರಲ್ಲಿ ಇವನನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕಿತ್ತು, ಮಳೆ ಬೇರೆ ಬರ್ತಿತ್ತು. ಸರಿ ಮ್ಯಾಂಗೋ ಎಲ್ಲ ತಿಂದು ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಹೋಗೋಣ ಹಾಸ್ಪಿಟಲ್ಗೆ ಅಂತ. ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ವಾಶ್ ಮಾಡಿಬಿಟ್ಟು ಲಂಚ್ ಕೂಡ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ. ನಾನು ವೀಕ್ ಡೇಸಲ್ಲಿ ಈ ಥರ ಪಲಾವ್ ಏನು ಮಾಡಲ್ಲ, ಹಾಗಾಗಿ ವೀಕೆಂಡ್ಸಲ್ಲಿ ಮಶ್ರೂಮ್ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲ. ಬಟ್ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಾಗುತ್ತೆ. ಈ ಥರ ಎಲ್ಲ ಟೊಮೊಟೊ ಆನಿಯನ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊಸರಿಗೆ ಎಲ್ಲದಕ್ಕೂ ರೆಡಿ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಮಸಾಲೆ ಎಲ್ಲ ರುಬ್ಕೊಂಡು. ನಾನು ಇಲ್ಲಿ ರೆಸಿಪಿ ಶೇರ್ ಮಾಡ್ತಿಲ್ಲ, ಯಾರಿಗಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ಶೇರ್ ಮಾಡ್ತೀನಿ.
ನಾನು ರೆಸಿಪಿ ಶೇರ್ ಮಾಡಬೇಕು ಅಂತ ಶೂಟ್ ಮಾಡ್ಕೊಂಡಿಲ್ಲ, ಸ್ವಲ್ಪ ಹಾಗೆ ಮಧ್ಯ ಶೂಟ್ ಮಾಡಿರೋದು ಅಷ್ಟೇ. ಈಗೆಲ್ಲ ಒಗ್ಗರಣೆಗೆ ಹಾಕಿ ಸ್ವಲ್ಪ ಚೆನ್ನಾಗಿ ಆನಿಯನ್ ಫ್ರೈ ಆಗಬೇಕು. ಆಮೇಲೆ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಅಷ್ಟು ಫ್ರೈ ಆದಮೇಲೆ ಮಶ್ರೂಮ್ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ಮಸಾಲೆ ಹಾಕಿ ಚೆನ್ನಾಗಿ ಎಲ್ಲದಕ್ಕೂ ಮಸಾಲೆ ಒಗ್ಗರಣೆಯಲ್ಲಿ ಬೆಂದಿರುತ್ತಲ್ವ, ಸ್ವಲ್ಪ ಲೈಟಾಗಿ ಒಂದು 20% ಬೆಂದಿರಬೇಕು. ಆವಾಗ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ ಮಶ್ರೂಮ್ಗೆ ಎಲ್ಲ. ಆಮೇಲೆ ರೈಸ್ ಸೇರಿಸ್ಕೊಂಡು ನೀರು ಎಷ್ಟು ಬೇಕಷ್ಟು ಅಳತೆಗೆ ಹಾಕಿ ರುಚಿಗೆ ಉಪ್ಪು ಹಾಕ್ಕೊಂಬಿಟ್ಟು, ಇದಕ್ಕೆ ಇನ್ನೊಂದು ಏನಪ್ಪ ಅಂದರೆ ಲಾಸ್ಟಲ್ಲಿ ಇನ್ನೇನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಬೇಕು ಅಂದಂಗೆ ಲೆಮನ್ ಸೇರಿಸ್ತೀನಿ. ಇದು ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಮಶ್ರೂಮ್ ಪಲಾವ್ಗೆ ಇಲ್ಲಾಂದರೆ ಸಪ್ಪೆ ಆಗಿಬಿಡುತ್ತೆ. ಸ್ವಲ್ಪ ಉಪ್ಪು ಖಾರ ಎಲ್ಲ ಸ್ಟ್ರಾಂಗಾಗಿ ಹಾಕಿರ್ತೀವಿ. ಇದು ಹುಳಿ ಆಗಲಿಲ್ಲ ಅಂದರೆ ಖಾರ ಅನಿಸುತ್ತೆ, ತಿನ್ನೋಕ್ಕಾಗಲ್ಲ. ಸ್ವಲ್ಪ ಲೆಮನ್ ಸೇರಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ಇವಾಗ ನೀವು ಬೇಕು ಅಂದರೆ ಸ್ವಲ್ಪ ಗೀ ಕೂಡ ಆ್ಯಡ್ ಮಾಡ್ಬೋದು. ನಾನು ಗೀ ಖಾಲಿಯಾಗಿತ್ತು, ಆ್ಯಡ್ ಮಾಡಲಿಲ್ಲ. ಹಾಗೆ 2 ವಿಷಲ್ ಬಂದರೆ ಸಾಕು, ತುಂಬ ಚೆನ್ನಾಗಾಗುತ್ತೆ. ಸೂಪರ್ ಆಗಿ. ನಿಂಗೆ ಇಷ್ಟನಾ? ಹೆಂಗೆ ತಿಂತಿದ್ಯಾ? ನೀನು ಯಾರು? ಇಲ್ಲಿ ನೋಡು ಎಲ್ಲೈತೆ ನೋಡು, ಅಲ್ಲೈತೆ ನೋಡು, ಅಲ್ಲಿ ತೆಗ್ದಿಕ್ಕವ್ರ ನೋಡು. ತೆಗಿಬಾರ್ದು, ತೆಗ್ದಿಕ್ಕವ್ರೆ. ಯಾಕೆ ಅಂದರೆ ಅವನಿಗೆ ಅಲ್ಲಲ್ಲಿ ಕ್ಯಾವಿಟೀಸ್ ಆಗಿತ್ತು, ಕೆಲವೊಂದು ಅಲ್ಲಂತೂ ತಿಂದೆ ಹಾಕಿದ್ವು, ಫಿಲ್ಲಿಂಗ್ ಇತ್ತು. ಹಾಗಾಗಿ ಕರ್ಕೊಂಡೋಗಿದ್ವಿ. ಲಾಸ್ಟ್ ಫಿಲ್ಲಿಂಗ್ದು ಹೋಗಿ ಮಾಡಿಸ್ಕೊಂಬಂದ್ವಿ. ಅಳ್ತಾನೆ ಅಂದರೆ ಅಲ್ಲಿಗೂ ಫಸ್ಟ್ ಸುಮ್ಮನೆ ಇರ್ತಾನೆ, ಹೋಗೋವರೆಗೂ ಮಾಡಿಸ್ಕೊತೀನಿ ಅಂತ. ಹೋಗಿ ಚೇರ್ ಮೇಲೆ ಕುತ್ಕೊಂಡು ಡಾಕ್ಟ್ರು ಬಂದು ಇನ್ನೇನು ಮಾಡು ಅಂದ್ಬೇಕು, ಅಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ. ಫಸ್ಟ್ ಟೈಮು ಕ್ಲಿಪ್ ಹಾಕ್ತೇನೆ ಚೆನ್ನಾಗಿ ಮಾಡ್ತಿದ್ರು, ಮಾಡಿಸ್ಕೊತಿದ್ದ. ಲಾಸ್ಟಲ್ಲಿ ನೋವಾಯಿತು ಅಂತ ಬೇರೆ ಕಚ್ಬಿಟ್ಟಿದ್ದ ಅವ್ರಿಗೆ. ಹಾಗಾಗಿ ಇವಾಗ ಹೋದಕ್ಕೆ ಫಸ್ಟಿಗೆ ಕ್ಲಿಪ್ ಹಾಕ್ಕೊಂಡ್ಬಿಡ್ತಾರೆ. ನೋಡಿ, ಬಟ್ಟೆ ಅಂತೂ ನಾನು ಬಿಸಿಲಿಲ್ಲ ಸರಿಯಾಗಿ ಒಣಗಿಸೋದೇ ಕಷ್ಟ ಆಗ್ತದೆ. 2 ದಿವಸದ್ದು 3 ದಿವಸದ್ದು ಹಾಕಲೇ ಇಲ್ಲ ಬಟ್ಟೆನ. ಹಾಗಾಗಿ ಒಂದೇ ಸಲ 2 ದಿನ ಹಾಕಿ ಒಣಗಿಸ್ದೆ. ಇನ್ನೂ ಇದೆ. ಈ ಕ್ಲಾತ್ ಆರ್ಗನೈಸ್ದು ಯಾರಿಗಾದ್ರು ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ, ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ತುಂಬ ಯೂಸ್ ಆಗ್ತಿದೆ. ನಾನಂತೂ ಇವು ಕ್ಲಾತ್ ಆರ್ಗನೈಸ್ ತರಿಸ್ಕೊಂಡ್ಮೇಲೆ ನೋಡಿ ಮಶ್ರೂಮ್ ಪಲಾವ್ ಎಷ್ಟು ಚೆನ್ನಾಗಾಗಿದೆ. ಅದನ್ನು ಕರ್ಕೊಂಡ್ಮೇಲೆ ಏನೂ ಕೊಡೋಂಗಿರಲ್ಲ ಸ್ವಲ್ಪ ಹೊತ್ತು. ಹಾಗಾಗಿ ಬಟ್ಟೆ ಮಚ್ಚಿಟ್ಕೊಂಡು ಆಮೇಲೆ ಹಾಕ್ಕೊಂಡು ತಿಂದ್ವಿ. ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಇನ್ನೊಂದು ಲಾಗಲ್ಲಿ.